ಗುರು ಬ್ರಹ್ಮ ಗುರು ವಿಷ್ಣು ಗುರುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಃ ಶ್ರೀ ಗುರು ರಾಘವೇಂದ್ರ ನಮಃ. ವೀಕ್ಷಕರೇ, ಮಿಥುನ ರಾಶಿ ಈ ಜೀವನದಲ್ಲಿ ಮಿಥುನ ರಾಶಿಯವರು ಪ್ರತಿಯೊಂದವಾಗಿ 5ನೇ ಮನೆ ತಕ್ಕಂಥ ಬುಧ ಹೆಂಗಿರ್ತಾನಂದ್ರೆ ಅವನು ಭಾಳ ಹುಷಾರು ಅಂತ ಹೇಳ್ತಾರೆ ನೋಡಿ. ಯಾರಾದರೂ ಈ ರಾಶಿಯವ್ರು ನೋಡಿದ್ರೆ ಅಯ್ಯೋ ಮಿಥುನ ರಾಶಿಯವ್ರು ಏನಪ್ಪ ಅವ್ರಿಗೆ ಏನು ಮಾತಾಡೋಕ್ಕಾಗಲ್ಲ ಕೊಡೋ, ಒಳ್ಳೆಯ ಐಫೈ ಇರುತ್ತೆ, ಬುದ್ಧಿ ಒಳ್ಳೆಯ ಜ್ಞಾನವಾಗಿರುತ್ತೆ, ಒಳ್ಳೆಯ ಮನಸ್ಸುವಾಗಿರುತ್ತೆ, ಒಳ್ಳೆಯ ಗುಣವಾಗಿರ್ತಾನಂತ ಒಂದು ಮಾರ್ಗದರ್ಶನ ಇರ್ತಾನೆ. 5ನೇ ಮನೆಯಲ್ಲಿ ಬುಧ ಇರ್ತಕ್ಕಂಥ ಲಗ್ನದಲ್ಲಿ ಬುಧ ಅಂತ ಹೇಳ್ತೀವಿ ನಾವು. ಮತ್ತು ನೋಡಬೇಕಂದ್ರೆ ಅಲ್ಲಿಗೆ 7ನೇ ಮನೆಯಲ್ಲಿ ಅವರಿಗೆ ಕೇತು, 8ನೇ ಮನೆಯಲ್ಲಿ ರಾಹು ಮತ್ತು 3ನೇ ಮನೆಯಲ್ಲಿ ಮತ್ತು ಕುಜ. ಈ ಗ್ರಹಗತಿಗಳು ಏನು ಮಾಡ್ತಾವಂದ್ರೆ ಈ ಮನೆಗಳಲ್ಲಿ ಸುತ್ತಾಟ ಜಾಸ್ತಿ ಮಾಡ್ತಿರ್ತಾರೆ. ಏನೋ ಇವನು ಬುದ್ಧಿವಂತ ಮಾರಿ ಜನಗಳ ಹತ್ರ ತೋರಿಸ್ತಾನೆ ಇರ್ತಾನೆ, ನಾನು ಬುದ್ಧಿವಂತ ಕಣೋ, ನಾನು ಒಂದು ಒಳ್ಳೆಯ ಮನಸ್ಸಿದೆ ಕಣೋ, ಒಳ್ಳೆಯ ಭಾವನೆ ಇದೆ ಕಣೋ, ಒಳ್ಳೆಯ ವಿಚಾರ ಆಚಾರವಿದೆ ಅನ್ನೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಇವರು ಬುಧ ಬುದ್ಧಿವಂತಗಿದ್ದಾಗ ಏನು ಮಾಡಬೇಕಂದ್ರೆ ತಾಳ್ಮೆ ಮುಖ್ಯ ಅಂತ ಹೇಳ್ಬೋದು. ನಾನು ಬುದ್ಧಿವಂತ ಇದ್ದೇನೆ ಅಂತ ನೀವು ತೋರಿಸಿದ್ರೆ ನಿಮ್ಗೆ ಕಂಟಕ ಕಟ್ಟಿಟ್ಟಿದ್ದು ಬುದ್ಧಿ ಅಂತ ಹೇಳ್ಬೋದು. ನಮ್ಮ ಕೈಯಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಗುಣದಲ್ಲಿ ನಾವು ನಂಬಿದಂಥ ಫ್ರೆಂಡ್ಶಿಪ್ಪಲ್ಲೇ ಆಗ್ಬೋದು, ಸರ್ಕಲಲ್ಲೇ ಆಗ್ಬೋದು, ಈ ಮಿಥುನ ರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕು, ನಿಧಾನದಿಂದ ಮಾಡಬೇಕು. ಆದರೆ ಕೆಲಸ ಫಾಸ್ಟ್ ಆಗ್ತಾ ಇರ್ತದೆ. ಆದರೆ ಮನುಷ್ಯನಿಗೆ ಒಂದು ಟೆನ್ಷನ್, ಸಮಾಧಾನ ಇರೋದಿಲ್ಲ. ಏನಾದರೂ ಒಂದು ಅಡೆತಡೆ, ಏನಾದರೂ ಒಂದು ಏಟು, ಏನಾದರೂ ಒಂದು ಪ್ರಾಬ್ಲಮ್ಮು, ಅಯ್ಯೋ ಬಿಡೋ ನಾನು ಇದೀನಿ ಕಣೋ, ಮಾಡ್ತೀನಿ ಬಿಡೋ ಅನ್ನಂಥ ಪ್ರಸಂಗ ಹೇಳಬಾರ್ದು. ಆದರೆ ಅದು ಹೇಳ್ತಾರೆ ನೋಡು, ಅಂತರಂಗದಲ್ಲಿರ್ತಕ್ಕಂಥ ವಿಷಯಗಳು ಬಹಿರಂಗದಲ್ಲಿ ಹೇಳಬಾರ್ದು. ಅಂತರಂಗದಲ್ಲಿರ್ತಕ್ಕಂಥ ವಿಷಯಗಳು ಬಹಿರಂಗದಲ್ಲಿ ಹೇಳಿದರೆ ನಿಮಗೆ ಕೆಟ್ಟದು ಕಟ್ಟಿಟ್ಟಿದ್ದು ಬುತ್ತಿ ಅಂತ ಆಗಂಥ ಒಂದು ಮಾರ್ಗದರ್ಶನ ಇರುತ್ತೆ. ಇದು ಬುಧ. ಆದರೆ ನೋಡಬೇಕಂದ್ರೆ ಮಿಥುನ ರಾಶಿ ಪ್ರಕಾರದಲ್ಲಿ ಇಲ್ಲಿ ನಿಮಗೆ ಹೇಳ್ತಕ್ಕಂಥ ಈ ಮಾಟ ಮಂತ್ರಗಳಿಗೆ ಸಂಬಂಧಪಟ್ಟಿದಂಥ ಬಹಳ ಹುಷಾರವಾಗಿರಬೇಕಾಗತ್ತೆ ಮಿಥುನ ರಾಶಿಯವರು. ಮಾಟ ಮಂತ್ರ ಯಾರಿಗೆ ಬಿಟ್ಟಿದ್ದಾರೆ ಹೇಳಿ? ಯಾವ ರೂಪದಲ್ಲಿ ಆದರೂ ನಿಮಗೆ ತೊಂದರೆ ಕೊಡ್ಬೋದು, ಯಾವ ರೂಪದಲ್ಲಿ ಆದರೂ ಎಫೆಕ್ಟ್ ಕೊಡ್ಬೋದು. ಸ್ವಲ್ಪ ಭಾಳ ಹುಷಾರವಾಗಿರಬೇಕು ಮಿಥುನ ರಾಶಿಯವರು. ಏನಪ್ಪ ನನ್ನ ರಾಶಿ ಚೆನ್ನಾಗಿದೆ ಕಣೋ, ಅವಾಗವಾಗ ಎಡವ್ತಾ ಇದ್ದೀನಿ ಕಣೋ, ಅವಾಗವಾಗ ಏಳು ಬೀಳೋದಲ್ಲಿ ಬೀಳ್ತಾ ಇದ್ದೀನಿ ಕಣೋ, ಏನೂ ಮಾಡಿದ್ರೆ ಸತೆ ನನಗೆ ಯಾವುದೋ ಫಲ ಸಿಗ್ತಾ ಇಲ್ಲ ಕಣೋ, ಏನು ಮಾಡಿದ್ರೆ ಸತೆ ಏಟು ಮೇಲೆ ಏಟು, ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ ಕಣೋ, ಅಂಥವರಿಗೆ ಭಾಳ ಮಿಥುನ ರಾಶಿಯವರಿಗೆ ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು ಭಾಳ ಹುಷಾರವಾಗಿರಬೇಕು. ಏನಾದರೂ ಒಂದು ಗಂಡಂತರಗಳು ಬಂದೇ ಬರ್ತಾ ಇರ್ತದೆ ಅವರಿಗೆ. ಕಾಲು ನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಏನೋ ಒಂದು ಎಫೆಕ್ಟ್ ಕೊಡ್ತಾನೆ ಇರುತ್ತೆ. ಈ ಸಂಬಂಧಪಟ್ಟಿದಂಥ ಹುಷಾರುಗಳಲ್ಲಿ ಇರಬೇಕು. ಇವರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿದೆ ಈ ಹೆಸರು ಪ್ರಕಾರದಲ್ಲಿ. ಮಿಥುನ ರಾಶಿಯವರು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತರಬೇಕು, ನಾನು ಒಂದು ಗೋರ್ಮೆಂಟಲ್ಲಿ, ಒಂದು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಹೆಸರು ತೊಗೊತೀನಿ ಅಂತಾರೆ ನೋಡ್ರಿ. ಈ ರಾಶಿಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ವ್ಯಾಪಾರ, ಬಿಸ್ನೆಸ್ ಪರವಾಗಿಲ್ಲ, ಕೈ ಹಾಕ್ಬೋದು, ಪ್ರಯತ್ನ ಮಾಡ್ಬೋದು. ಇಷ್ಟು ದಿನ ತಾಳಿದ್ದೇನೆ ಕಣೋ, ಇವಾಗ ನಾನು ಮಾಡ್ತೀನಿ ಅಂತಾರೆ ನೋಡ್ರಿ. ಅಂಥವ್ರು ಮಿಥುನ ರಾಶಿಯವರು ಬಿಸ್ನೆಸ್ ಬಗ್ಗೆ ನೀವು ಕೈ ಹಾಕಿ, ಖಂಡಿತವಾಗಿ ಕೈಗೂಡುತ್ತೆ. ನಿಮಗೆ ಲಕ್ಷ್ಮಿ ಬರ್ತಾಳೆ. ನಿಮಗೆ ಆರೋಗ್ಯದಲ್ಲಿ ಚೆನ್ನಾಗಿರಬೇಕಂದ್ರೆ ಬಹಳ ನಿಧಾನವಾಗಿ ನೀವು ಆ ಥರ ಪಡಿಬೇಕು. ಸ್ವಲ್ಪ ಹೇಳಿದ್ನಿಲ್ಲ, ಮಿಥುನ ರಾಶಿ ಪ್ರಕಾರದಲ್ಲಿ ಸ್ವಲ್ಪ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬಹಳ ಹುಷಾರಾಗಿರಬೇಕು. ಮತ್ತು ಈ ರಾಶಿ ಪ್ರಕಾರದಲ್ಲಿ ಹೇಳಬೇಕಂದ್ರೆ ದೂರದ ಪ್ರಯಾಣ ತುಂಬ ಚೆನ್ನಾಗಿದೆ. ದೂರದ ಪ್ರಯಾಣ ಅಂದರೆ ನನ್ನ ಮಗ, ಮಗಳು, ಸೊಸೆ ಮತ್ತು ನಮ್ಮ ಫ್ರೆಂಡ್ಶಿಪ್ಪು. ಕರ್ನಾಟಕ ಬಿಟ್ಟು ಆಂಧ್ರಗೆ ಹೋಗ್ತಾ ಇದ್ದೀನಿ, ಆಂಧ್ರಗೆ ಬಿಟ್ಟು ತಮಿಳ್ನಾಡು ಹೋಗ್ತಾ ಇದ್ದೀನಿ, ತಮಿಳ್ನಾಡಿಗೆ ಬಿಟ್ಟು ಕರ್ನಾಟಕ ಬರ್ತಾ ಇದ್ದೀನಿ, ಮತ್ತು ಈ ಮಧ್ಯಪ್ರದೇಶ, UP ಈ ಥರ ಪ್ರತಿಯೊಂದು ಪ್ರದೇಶದಲ್ಲಿ ಓಡಾಡ್ತೀನಿ ಅಂಥವ್ರು ಮಿಥುನ ರಾಶಿಯವರು ಧೈರ್ಯವಾಗಿ ಓಡಾಡ್ಬೋದು. ನೀವು ಧೈರ್ಯವಾಗಿ ಹೋಗ್ಬೋದು. ಏನು ಮಾಡಿದ್ರೆ ಒಂದು ಛಲ ಅಂತ ಹೇಳ್ತೀವಿ ನಾವು ಮನುಷ್ಯನಿಗೆ, ಆ ಛಲ ಇದ್ದವರು ನೀವು ಖಂಡಿತ ಮಿಥುನ ರಾಶಿಯವರು ಧೈರ್ಯವಾಗಿ ದೂರದ ಪ್ರಯಾಣ ಸತೆ ಮಾಡಿದ್ರೆ ಸತೆ ಇವರು ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ. ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಆಗುತ್ತೆ. ಒಂದು ಜಾಬ್, ಒಂದು ಉದ್ಯೋಗ ಏನು ಹೇಳ್ತಾರೆ, ಯಾವುದಾದ್ರೂ ಕೈ ಹಾಕಬೇಕಂತ ಹೇಳಿದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಿಬಿಡಿ, ಧೈರ್ಯವಾಗಿ ಮಿಥುನ ರಾಶಿಯವರು ಮಾಡಿ, ಅದು ನಿಮಗೆ ಫಲ ಸಿಗೋಂಥ ಮಾರ್ಗದರ್ಶನ ಇರುತ್ತೆ. ಮತ್ತು ನಿಮಗೆ ಖರೀದಿ ಅಂತ ಹೇಳ್ತೀವಿ, ಆಸ್ತಿ. ಯಾರಿಗೆ ಆಸೆ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೆ ಒಂದು ಆಸ್ತಿ ತೊಗೋಬೇಕಂತ ಆಸೆ ಇರುತ್ತೆ. ಒಂದು 20-30 ಸೈಟ್ ತೊಗೋಬೇಕಣ್ಣೋ, 30-40 ಸೈಟ್ ತೊಗೋಬೇಕಣ್ಣೋ, 60-40 ಸೈಟ್ ತೊಗೋಬೇಕಣ್ಣೋ. ಈ ಥರ ಖರೀದಿ ಮಾಡೋರು ಮಿಥುನ ರಾಶಿಯವರು ಗ್ಯಾರಂಟಿವಾಗಿ ನೀವು ಖರೀದಿ ಮಾಡ್ತೀರಿ. ನಿಮಗೆ ಕಟ್ಟಿಟ್ಟಿದ್ದ ಬುತ್ತಿ, ನಿಮ್ಮ ಹತ್ರ ಹಣನೇ ಇಲ್ಲ ಗುರುಗಳೇ, ನನ್ನ ಹತ್ರ ಧನ ಪ್ರಾಪ್ತಿನೇ ಇಲ್ಲ ಗುರುಗಳೇ, ಅದು ಹೆಂಗೆ ಬರುತ್ತೆ, ಅದು ಹೆಂಗೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಕಣ್ಣಿಗೆ ಕಾಣಲಾರ್ದಂಥ ವ್ಯಕ್ತಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ ಮಿಥುನ ರಾಶಿಯವರಿಗೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅನಸ್ಪಟೆಡ್ ಯೋಗ ಅಂತ ಹೇಳ್ತೀವಿ ನೋಡು. ಲಾಟ್ರಿ ಬಂದಾಗ ನೋಡಿ ಹೆಂಗಿರುತ್ತೆ, ಅನಸ್ಪಟೆಡ್ ದುಡ್ಡು ಬಂದಾಗ ಹೆಂಗಿರುತ್ತೆ, ಕಳೆದಾಗ ಒಂಥರ ಆಲೋಚನೆ ಇರ್ತದೆ, ಬಂದಾಗ ಒಂಥರ ಆಲೋಚನೆ ಇರ್ತದೆ ನೋಡಿ. ಅಂಥವರಿಗೆ
ಖರೀದಿ ಮಾಡೋರಿಗೆ ಮಿಥುನ ರಾಶಿಯವರು ತುಂಬ ಯೋಗ ಅಂತ ಇದೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಇವರಿಗೆ ಸ್ವಲ್ಪ ನೋಡ್ಬೇಕಂತ ಹೇಳ್ಬೇಕಂದ್ರೆ ನಾನು ಅವಾಗ ಹೇಳಿದೆ ಮಾಟ ಮಂತ್ರದ ಭಯ, ಮಾಟ ಮಂತ್ರದ ತೊಂದರೆಗಳು, ಮಾಟ ಮಂತ್ರದ ಎಫೆಕ್ಟ್ಗಳು, ಮಾಟ ಮಂತ್ರದ ನಷ್ಟಗಳು, ಪದೇ ಅವ್ರ ರಕ್ತಹೀನತೆ ಆಗ್ತಾ ಇರ್ತದೆ ಮತ್ತು ನರದಿ ವೀಕ್ನೆಸ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಮತ್ತು ಮನಸ್ಸಿಗೆ ಒಂಥರ ಸಮಾಧಾನ ಇರೋದಿಲ್ಲ. ನನ್ನ ಜೀವನನೇ ಆಯ್ತು ಬಿಡಪ್ಪ ಅಂಥವರು ಸ್ವಲ್ಪ ಭಾಳ ಹುಷಾರವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಇವರಿಗೆ ಜೀವನದಲ್ಲಿ ಬಟ್ಟೆ ಅಂತ ಹೇಳ್ತೀವಿ ನಾವು, ಕಲರ್ ಅಂತ ಹೇಳ್ತೀವಿ ನಾವು, ಯಾರಾದರೂ ಒಂದು ಕಲರ್ದೆ ಹಾಕ್ಕೋಬೇಕಂದ್ರೆ ಈ ತೆಳುವು ನೀಲಿ ಕಲರ್ ಆಗಿರ್ಬೋದು, ವೈಟ್ ಕಲರ್ ಆಗಿರ್ಬೋದು, ಈ ಥರದಲ್ಲಿ ನೋಡಬೇಕಂದ್ರೆ ವೈಟು ಮತ್ತು ನೀಲಿ ಕಲರ್, ಈ ಹೆಸರು ಪ್ರಕಾರದಲ್ಲಿ ಮಿಥುನ ರಾಶಿಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನಿಮಗೆ ನಾವು ಹೇಳಿದ್ವಿ ಮಿಥುನ ರಾಶಿ ಪ್ರಕಾರದಲ್ಲಿ ಮಾಟ ಮಂತ್ರ ದೋಷ ಇವತ್ತು ಎಷ್ಟೋ ದೇವಸ್ಥಾನದಲ್ಲಿ ತಡೆ ಹೊಡಿತಿರ್ತಾರೆ, ಎಷ್ಟೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತಾನೆ, ಎಷ್ಟೋ ದೇವಸ್ಥಾನದಲ್ಲಿ ಒಂದು ಯಂತ್ರ ಮಂತ್ರಗಳು ಮಾಡ್ತಿರ್ತಾರೆ, ನಿಜ. ಆದರೆ ನಿಮಗೆ ಸಾಧ್ಯವಾದಷ್ಟು ಒಂದು ಅಮಾಸೆ, ಒಂದು ಪೌರ್ಣಿಮೆ ನಿಮಗೆ ಅನುಕೂಲ ಆದರೆ ಈ ಮಿಥುನ ರಾಶಿಯವರು ಶಕ್ತಿ ದೇವತೆ ಅಂತ ಹೇಳ್ತೀವಿ ನಾವು. ಶಕ್ತಿ ದೇವತೆ ಇಲ್ಲಿ ಎಷ್ಟೋ ದೇವತೆಗಳಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ದೇಶ ವಿದೇಶಗಳಲ್ಲಿ ಸತೆ ಇದ್ದಾರೆ. ಅಂಥವ್ರು ಶಕ್ತಿ ದೇವಸ್ಥಾನಕ್ಕೆ ಈ ಚೌಡಿ ಅಂತ ಬರ್ತದೆ, ಚಂಡಿ, ಚಾಮುಂಡಿ, ಚೌಡಿ ಅಂತ, ಇಂಥ ಜಾಗದಲ್ಲಿ ಹೋಗಿ ನಿಮಗೆ ಸಾಧ್ಯವಾದರೆ ಸ್ವಲ್ಪ ತಡೆ ಹೊಡೆಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಮಿಥುನ ರಾಶಿಯವರು. ನಿಮಗೆ ಮಾಟ ಮಂತ್ರ ದೃಷ್ಟಿದೋಷ ಕರ್ಮಾದಿಗಳಿದ್ರೆ ಸತೆ ನಿಮಗೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಇದರಲ್ಲಿ ನಿಮ್ಮ ಸಮಸ್ಯೆಗಳು ಏನಿದ್ರೆ ಸತೆ ಅದು ನೀವು ತಿಳ್ಕೋಬೇಕಾಗುತ್ತೆ ಅಷ್ಟೇ. ನೀವು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ಮುಂದೆ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಇವತ್ತು ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾರ್ಗದರ್ಶನ ಇದೆ, ಒಳ್ಳೆಯ ಲೈಫ್ ಇದೆ, ಒಳ್ಳೆಯ ಫ್ಯೂಚರ್ ಇದೆ. ಸ್ವಲ್ಪ ಮಾಟ ಮಂತ್ರದಿಂದ ಹೆಲ್ತ್ ಒಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ಕಂಟಕ ಇದೆ, ಅದು ಸ್ವಲ್ಪ ಹುಷಾರವಾಗಿ ನೋಡಿಕೊಂಡು ನಾನು ಅಮ್ಮನ ದೇವಸ್ಥಾನ ಹೇಳಿದ ಪ್ರಕಾರ ಆ ತಾಯಿಗೆ ಮಾಡ್ಕೊಂಡು ಬನ್ನಿ. ನಿಮಗೆ ಸಾಧ್ಯವಾದಷ್ಟು ಕುಲದೇವರಿಗೆ ಯಾತ್ರೆ ಮಾಡಿ, ಕುಲದೇವರಿಗೆ ಪೂಜೆಯನ್ನು ಮಾಡಿ, ಕುಲದೇವರಿಗೆ ಒಂದು ಆರಾಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ. ಯಾಕಂದ್ರೆ ಮನುಷ್ಯನಿಗೆ ದೂರಲ್ಲ ಬೆಟ್ಟ ತುಂಬ ನುಣ್ಣಗಿರುತ್ತದೆ, ಅಲ್ಲಿ ಹೋದಾಗನೇ ಗೊತ್ತಾಗೋದು ಕಷ್ಟ ಅಂತ. ಆ ಥರ ಮಿಥುನ ರಾಶಿಯವ್ರು ನೋಡೋಕೆ ಚೆನ್ನಾಗಿರ್ತೀರಿ, ನೀವು ಒಳಗಿರೋ ನಾವು ದೇವರಿಗೆ ಗೊತ್ತಂತ ಹೇಳ್ತಾರೆ ನೋಡಿ, ಅಂಥ ಪ್ರಶ್ನೆ ನಿಮಗೆ ತುಂಬ ಕಾಡ್ತಾ ಇರುತ್ತೆ. ಸ್ವಲ್ಪ ಭಾಳ ಹುಷಾರವಾಗಿರಿ. ನಾನು ಹೇಳಿದ ಪ್ರಕಾರ ತಾಯಿಗೆ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ ಮತ್ತು ಆ ತಾಯಿಗೆ ನಂಬಿಕೊಂಡು ಬನ್ನಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ಕಾರ್ಯಕ್ರಮ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ಅನ್ನಿಸ್ತಾ ಕಾರ್ಯಕ್ರಮ ಮುಕ್ತ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.